ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ನಾನಿವತ್ತು ರಾಜರಾಜೇಶ್ವರಿ ನಗರ ಬೆಮೆಲ್ ಲೇಔಟ್ ಅಲ್ಲಿ ಒಂದು ಮನೆ ನಿಮ್ಗೆ ತೋರಿಸೋದಕ್ಕೆ ಬಂದಿದ್ದೀನಿ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೇನ್ ಡೋರು. ಸೊ ನಾನಿವಾಗ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ಫಸ್ಟ್ ಫ್ಲೋರ್ ಅಲ್ಲಿ ಡೋರ್ ಫ್ರಂಟ್ ಅಲ್ಲಿ ನೋಡಿ, ಈ ತರ ಎಲ್ಲ ನಿಮ್ಗೆ ವಾಟರ್ ಫೌಂಟೇನ್ಗೆ ಪ್ರೊವಿಷನಿಂಗ್ ಮಾಡಿದ್ದಾರೆ. ವಿಡಿಯೋ ಕಾಲಿಂಗ್ ಬೆಲ್ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ನಾರ್ತ್ ಫೇಸಿಂಗ್ ಅಲ್ಲಿ ಒಂದು ಟೀಕುಡ್ ಮೇನ್ ಡೋರು. ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಮನೆ ಒಳಗಡೆ ಎಲ್ಲ ತುಂಬಾ ಸಖತ್ತಾಗಿದೆ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ತುಂಬಾ ಸಖತ್ತಾಗಿದೆ. ನಾನು ಒಳಗಡೆ ಹೋಗ್ತಾ ನಿಮ್ಗೆ ಡೀಟೇಲ್ಸ್ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಸೊ ನಾನಿವಾಗ ಲಿವಿಂಗ್ ಹಾಲಿಗೆ ಬಂದಿದ್ದೀನಿ. ಸೊ ಲಿವಿಂಗ್ ಹಾಲಿಗೆ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ನೋಡ್ತಾ ಇರ್ಬೋದು, ತುಂಬಾ ಸಖತ್ತಾಗಿದೆ ಮನೆ. ಮಾತ್ರ ಲ್ಯಾವಿಶ್ ಆಗಿದೆ ನೋಡಿ. ಎಲ್ಲ ತರ ಶಾಂಡಿಲಿಯರ್ ಲೈಟ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಆಲ್ರೆಡಿ ಫಿಕ್ಸ್ ಆಗಿದೆ. ಸೊ ನಾನು ಇವಾಗ ಲಿವಿಂಗ್ ಹಾಲಿಗೆ ಎಂಟ್ರಿ ಆಗಿದ್ದೀನಿ. ನಿಮ್ಗಡೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಇದೆಲ್ಲ ಶೋ ಲೈಟ್ಸು. AC ಕೂಡ ಫಿಕ್ಸಿಂಗ್ ಆಗಿದೆ ನೋಡಿ. ಅಲ್ಲಿ ನೋಡ್ತಾ ಇರೋದು ಶಾಂಡಿಲಿಯರ್ ಲೈಟ್ಸು, ಫ್ಯಾನು, ಲಿಫ್ಟ್ ಕೂಡ ಇದೆ. ಗ್ರೌಂಡ್ ಫ್ಲೋರ್ ಇಂದಾನೆ ಲಿಫ್ಟ್ ಸ್ಟಾರ್ಟ್ ಆಗುತ್ತೆ. ನಾನು ಇವಾಗ ಫಸ್ಟ್ ಫ್ಲೋರ್ ಇಂದ ನಿಮ್ಗೆ ಮನೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಟಿವಿ ಕ್ಯಾಬಿನೆಟ್, ಟಿವಿ ಯೂನಿಟ್. ಪಕ್ಕದಲ್ಲಿ ನಿಮ್ಗೆಲ್ಲ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಕಾರ್ನರು ಈ ಸೈಡ್ ಫುಲ್ಲು ಗ್ಲಾಸ್ ಕೊಟ್ಟಿದ್ದಾರೆ, ಗ್ಲಾಸ್ ಪಾರ್ಟಿಷನ್ ತರ ಕೊಟ್ಟಿದ್ದಾರೆ. ಸೊ AC ಎಲ್ಲ ಫಿಕ್ಸ್ ಆಗಿದೆ ಅಂತ ಅವಾಗಲೇ ಹೇಳಿದೆ. ಇಲ್ಲೊಂದು ವಾಲ್ ಕ್ಲಾಕ್ ಕೂಡ ಹಾಕಿದ್ದಾರೆ. ಸೊ ನಾನಿವಾಗ ಲಿವಿಂಗ್ ಹಾಲಿಂದ ಒಳಗಡೆ ಹೋಗ್ತಾ ಇದ್ದೀನಿ. ಲಿವಿಂಗ್ ಹಾಲ್ ಅಲ್ಲಿ ನಿಮ್ಗೊಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಇಲ್ಲಿ ಕಾಮನ್ ವಾಶ್ರೂಮು ಈ ಒಂದು ಫ್ಲೋರ್ ಅಲ್ಲಿ. ಸೊ ಹಾಗೆ ಮುಂದೆ ಹೋದ್ರೆ ನಿಮ್ಗೆ ಕಿಚನ್. ಬನ್ನಿ ನೋಡೋಣ, ಕಿಚನ್ ಸೈಡ್ ಹೋಗೋಣ ನೋಡಿ. ಇಲ್ಲೂ ಕೂಡ ನಿಮ್ಗೆ ಹಿಂಡ್ವೇರ್ದು ಹಾಬ್ ಎಲ್ಲ ಫಿಕ್ಸ್ ಆಗಿದೆ. ಹಾಬ್ ಅಂಡ್ ಚಿಮ್ನಿ, ಹಾಬ್ ಕೂಡ ಫಿಕ್ಸಿಂಗ್ ಆಗಿದೆ. ಚಿಮ್ನಿ ಕೂಡ ರೆಡಿ ಇದೆ. ಇದೆಲ್ಲ ಮಾಡ್ಯುಲರ್ ಕಿಚನ್ ನೋಡಿ. ಈ ಒಂದು ಕಿಚನ್ ರೂಮ್ ಅಲ್ಲೂ ಕೂಡ ಫ್ಯಾನ್ ಫಿಕ್ಸ್ ಮಾಡಿದ್ದಾರೆ. ಇದೆಲ್ಲ ಡಿಶ್ ವಾಷರು. ಹಾಗೆ ಮುಂದೆ ಹೋದ್ರೆ ನಿಮ್ಗೆ ಯುಟಿಲಿಟಿ ಸ್ಪೇಸ್, ಯುಟಿಲಿಟಿ ಸ್ಪೇಸು. ಇಲ್ಲೂ ಕೂಡ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಿಮ್ಗೆ CC ಕ್ಯಾಮ್ರಾಸ್ ಎಲ್ಲ ಇನ್ಸ್ಟಾಲ್ ಆಗಿದೆ ಆಲ್ರೆಡಿ. ಸೊ ಫೋಟೋಸ್ ಎಲ್ಲ ನೋಡ್ಬೋದು ಎಲ್ಲ ಕಡೆಯಿಂದ. ಸೊ ಹಾಗೆ ಮುಂದೆ ಹೋದ್ರೆ ನಿಮ್ಗೆ ವಾಶ್ ಬೇಸಿನ್ನು. ಇದು ನಿಮ್ಗೆ ಡೈನಿಂಗ್ ಸ್ಪೇಸ್ ಮಾಡ್ಕೋಬಹುದು ನೋಡಿ. ಡೈನಿಂಗ್ ಸ್ಪೇಸ್ ಅಲ್ಲೂ ಕೂಡ ಫ್ಯಾನ್ ವಿತ್ LED ಲೈಟ್ಸ್. ಇದು ಒಂದು ಬ್ಯೂಟಿಫುಲ್ ಏನು ಅಂದ್ರೆ, ಈ ಒಂದು ಸ್ಪೇಸ್ ಅಲ್ಲಿ ನೀವು ಪಾಟ್ ಇಟ್ಕೋಬಹುದು, ಅಥವಾ ಡೈರೆಕ್ಟ್ ಸ್ವಲ್ಪ ಮಡ್ಡೆಲ್ಲ ಹಾಕ್ಬಿಟ್ಟು ಗಿಡಗಳು ಇಲ್ಲಿ ಬೆಳೆಸ್ಕೋಬಹುದು. ಆ ತರ ಸಖತ್ತಾಗಿದೆ ಮನೆ ನೋಡಿ. ಇಲ್ಲಿ ಪಾರ್ಟಿಷನ್ಸ್, ಲೈಟ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲೂ ಕೂಡ ನಿಮ್ಗೆ ಶಾಂಡಿಲಿಯರ್ ಲೈಟ್ಸು ನೋಡಿ. ಏನ್ ಬ್ಯೂಟಿಫುಲ್ ಆಗಿದೆ ಒಂದು ಟ್ರೀ. ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಪೂಜಾ ರೂಮ್. ಬ್ಯೂಟಿಫುಲ್ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ದೇವಮೂಲೆಯಲ್ಲಿ ಪೂಜಾ ರೂಮು. ಬನ್ನಿ ಒಳಗಡೆ ಹೋಗೋಣ. ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ, ಗ್ಲಾಸ್ ಡಬಲ್ ಡೋರು. ಸೊ ನೋಡಿ, ನಾನು ಇವಾಗ ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ ಒಳಗಡೆ ಬಂದು. ಸೊ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. 100% ಎಲ್ಲ ಟೀಕುಡ್ ಯೂಸ್ ಮಾಡಿದ್ದಾರೆ. ಓಕೆ, ಸೊ ನಾನಿವಾಗ ಈ ಒಂದು ಫಸ್ಟ್ ಫ್ಲೋರ್ ಇಂದ ನೆಕ್ಸ್ಟ್ ಫ್ಲೋರ್ ಹೋಗೋಣ. ಈ ಒಂದು ಫ್ಲೋರ್ ಅಲ್ಲಿ ಯಾವುದೇ ಬೆಡ್ರೂಮ್ಸ್ ಇಲ್ಲ. ಸೊ ಇದ್ರ ಮೆಜರ್ಮೆಂಟ್ ಬಂದ್ಬಿಟ್ಟು 30 by 45 ಇದೆ.
ಬೆಮೆಲ್ ಲೇಔಟು 30/45. ನೋಡಿ ಇಲ್ಲೆಲ್ಲ ಲೈಟ್ಸ್ ಎಲ್ಲ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನೋಡಿ ಡೋರ್ಸ್ ಎಲ್ಲ ವಾಲ್ಸ್ ಎಲ್ಲ ಟೆಕ್ಸ್ಚರ್ ಪೇಂಟ್ ಆಗಿದೆ. ಸೊ ಈ ಸ್ಟೆಪ್ಸ್ಗೂ ಕೂಡ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ರೀಡಿಂಗ್ ಟೇಬಲ್ ಅಥವಾ ವರ್ಕಿಂಗ್ ಟೇಬಲ್ ಮಾಡ್ಕೋಬಹುದು. ಸೊ ಹಾಗೆ ಮುಂದೆ ಹೋದ್ರೆ ನಿಮಗೆ ಇಲ್ಲಿ ಫಸ್ಟ್ ಬೆಡ್ರೂಮ್ ನೋಡಿ, ಇಲ್ಲಿ ಕೂಡ ನಿಮಗೆ ಫೋಕಸ್ ಲೈಟ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಕೂಡ AC ಫಿಕ್ಸ್ ಆಗಿದೆ ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ. ಬನ್ನಿ ನೋಡೋಣ. ಸೊ ಎರಡು ಸೈಡ್ ನಿಮಗೆ ಕಬೋರ್ಡ್ಸ್ ಕೊಟ್ಟಿದ್ದಾರೆ ವಿತ್ ಗ್ಲಾಸ್ ಡೋರ್ಸ್. ಸೊ ಹಾಗೆ ಒಳಗಡೆ ಹೋದ್ರೆ ನಿಮಗೆ ವಾಶ್ರೂಮು. ಇಲ್ಲಿ ಕೂಡ ನಿಮಗೆ ನೋಡಿ ಡ್ರೈ ಅಂಡ್ ವೆಟ್ ಕಾನ್ಸೆಪ್ಟ್ ಅಲ್ಲಿ ವಾಶ್ರೂಮ್ ಮಾಡಿದ್ದಾರೆ. ಸೊ ಹಾಗೆ ವಾಶ್ರೂಮ್ ಇಂದ ಹೊರಗಡೆ ಬಂದೆ, ನೋಡ್ತಾ ಇರ್ಬೋದು ತುಂಬಾ ಲಕ್ಸುರಿಯಸ್ ಆಗಿದೆ ಮನೆ ಮಾತ್ರ. ಎಲ್ಲ ಕಡೆ ನಿಮಗೆ ಲೈಟ್ಸ್, ಫ್ಯಾನ್ಸಿ ಲೈಟ್ಸ್ಗಳು ಅವರೇ ಹಾಕ್ಬಿಟ್ಟಿದ್ದಾರೆ. ಸೊ ಈ ಒಂದು ಬೆಡ್ರೂಮ್ಗೆ ಒಂದು ಸಿಟ್ಔಟ್ ಏರಿಯಾ ಇದೆ. ಬನ್ನಿ ನೋಡೋಣ. ಸೊ ಹೊರಗಡೆ ಬಂದ್ರೆ ನೋಡಿ, ಇದು ನಿಮಗೆ ಸಿಟ್ಔಟ್ ಏರಿಯಾ. ಸೊ ಇಲ್ಲೆಲ್ಲ ಸ್ವಲ್ಪ ವರ್ಕ್ ಇನ್ನೂ ನಡೀತಾ ಇದೆ, ಹಾಗಾಗಿ ಚೇರು ಟೇಬಲು ಏನೇನೋ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಕಬೋರ್ಡ್ ಅಥವಾ ವಾರ್ಡ್ರೋಬ್ಸ್. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ವೈಟ್ ಅಂಡ್ ಒಂಥರ ಲೈಟ್ ಗ್ರೀನ್ ಅಲ್ಲಿ ಇದೆ. ಸೊ ಹಾಗೆ ಮುಂದೆ ಹೋದ್ರೆ ನಿಮಗೆ ಸೆಕೆಂಡ್ ಬೆಡ್ರೂಮ್ ಬರುತ್ತೆ, ಎರಡನೇ ಬೆಡ್ರೂಮು. ಇಲ್ಲೂ ಕೂಡ ನೋಡಿ ಕಾಟು, ಫ್ಯಾನ್ಸು, ಅಂಡ್ ದೆನ್ AC, TV ಕ್ಯಾಬಿನೆಟ್, ಮತ್ತೆ ಇಲ್ಲಿ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ. ಬನ್ನಿ ನೋಡೋಣ. ಇದು ವಾಶ್ರೂಮ್ ತುಂಬಾ ಬ್ಯೂಟಿಫುಲ್ ಆಗಿದೆ ಮನೆ ಮಾತ್ರ. ಯಾರಿಗೆ ಬೇಕಾದ್ರೂ ಇಷ್ಟ ಆಗುತ್ತೆ. ಬಡ್ಜೆಟ್ ವೈಸು ನೋಡಿಕೊಂಡು ಇಷ್ಟ ಆದರೆ ನೆಗೋಷಿಯೇಷನ್ಗೆ ಕಾಲ್ ಮಾಡಿ ವಿಸಿಟ್ ಮಾಡ್ಬೋದು. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ನೋಡಿ, ಇಲ್ಲಿ ಕೂಡ ನಿಮಗೆಲ್ಲ ಸ್ಟೋರೇಜ್ಗೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ. ಇದು ಕೂಡ ನಿಮಗೆ ಕಬೋರ್ಡ್ ಏರಿಯಾ. ಇಲ್ಲಿ ಒಂದು ನಿಮಗೆ ದಿವಾನ್ ತರದ್ದು ಕಾಟ್ ಹಾಕಿದ್ದಾರೆ ಅವರೇ. ನೋಡಿ ಸಾಫ್ಟ್ ಆಗಿದೆ. ಸೊ ಇದಿಷ್ಟು ಟೋಟಲ್ ಆಗಿ 2 ಬೆಡ್ರೂಮ್ಸ್ ಆಯಿತು. ನಾನಿವಾಗ ಸೆಕೆಂಡ್ ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ, ಥರ್ಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕನ್ನಡ ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಲಿಫ್ಟ್ ರೂಮು. ಸೊ ನಾನಿವಾಗ ಥರ್ಡ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ಕಾಟು ನೋಡಿ, ಇಲ್ಲಿ ಕೂಡ ಫ್ಯಾನು ಅಂಡ್ ದೆನ್ AC, ಲೈಟ್ಸು ಎಲ್ಲ ರೆಡಿ ಇದೆ. ಕಬೋರ್ಡ್ ಏರಿಯಾ, TV ಕ್ಯಾಬಿನೆಟ್. ಈ ಒಂದು ಬೆಡ್ರೂಮ್ಗೂ ಕೂಡ ಬಾಲ್ಕನಿ ಸ್ಪೇಸ್ ಇದೆ. ಬನ್ನಿ ನೋಡೋಣ. ಸೊ ಡೋರ್ ಓಪನ್ ಮಾಡಿ ಹಾಗೆ ಮುಂದೆ ಹೋದರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ತುಂಬ ಪಾಟ್ಗಳೆಲ್ಲ ಇಟ್ಕೋಬೋದು, ಆ ಥರ ಜಾಗ ಕೊಟ್ಟಿದ್ದಾರೆ. ಅವರೇ ಸ್ವಲ್ಪ ಪಾಟ್ಗಳು ಇಟ್ಟಿದ್ದಾರೆ. ಓಕೆ, ಸೊ ಇದಿಷ್ಟು ಥರ್ಡ್ ಬೆಡ್ರೂಮ್. ನೋಡಿ CC ಕ್ಯಾಮ್ರಾಗಳು ಎಲ್ಲ ರೆಡಿ ಇದೆ.
ಇದಿಷ್ಟು 3ನೇ ಬೆಡ್ರೂಮ್ ಡೀಟೇಲ್ಸ್ ಆಯಿತು. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಇದೆ. ಇಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಕಾಮನ್ ವಾಶ್ರೂಮ್. ಸೊ ಇಲ್ಲಿ ಏನಂದ್ರೆ ಹೋಮ್ ಥಿಯೇಟರ್ ರೂಮ್ಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ. ಇದು ಕೀ ಸಿಕ್ಕಿಲ್ಲ ನನಗೆ. ಸೊ ಬೆಡ್ರೂಮ್ ಆಪೋಸಿಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಹೋಮ್ ಥಿಯೇಟರ್ಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಟೆಪ್ಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನಾನಿವಾಗ 3rd ಫ್ಲೋರ್ ಇಂದ ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ಒಂದು ಫ್ಲೋರ್ ಅಲ್ಲಿ ನಿಮಗೆ ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಬಾರ್ಬಿಕ್ಯೂ ಅಥವಾ ಓಪನ್ ಹಾಲ್ ಏನ್ ಬೇಕಾದ್ರೂ ತಿಳ್ಕೊಬಹುದು. ಇದಕ್ಕೆ ಗ್ರಿಲ್ ಕವರ್ ಮಾಡಿದ್ದಾರೆ. ಓಕೆ, ಹಾಗೆ ಮುಂದೆ ಹೋದ್ರೆ ನಿಮ್ಗೊಂದು ವಾಶ್ರೂಮ್ ಇದೆ. ಸೊ ವಾಶ್ರೂಮ್ ಆಯ್ತು. ಸೊ ಇಲ್ಲೊಂದು ಗ್ರಿಲ್ ಕೊಟ್ಟಿದ್ದಾರೆ. ಈ ಗ್ರಿಲ್ ತೆಗೆದು ಒಳಗಡೆ ಹೋದ್ರೆ ಸ್ವಿಮ್ಮಿಂಗ್ ಪೂಲ್. ಸೊ ಸದ್ಯ ನೀರಿಲ್ಲ, ಇಟ್ಟಿಲ್ಲ ಇದ್ರೊಳಗಡೆ, ಎಂಟಿ ಇದೆ. ಸ್ವಿಮ್ಮಿಂಗ್ ಪೂಲ್. ಓಕೆ, ಹಾಗೆ ಮುಂದೆ ಹೋದ್ರೆ ನಿಮ್ಗೆ ಇಲ್ಲಿ ಒಂದು ಹಟ್ ತರ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ನಿಮ್ಗೊಂದು CC ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಲಿಫ್ಟ್ ರೂಮು. ಸೊ ಹಾಗೆ ಮೇಲೆ ಹೋದ್ರೆ ನಿಮಗೆ ನೋಡಿ, ಇಲ್ಲಿ ಒಂದು ವಾಟರ್ ಟ್ಯಾಂಕು, ಸೋಲಾರ್ ವಾಟರ್ ಹೀಟರ್ ಎಲ್ಲ ಪ್ರಾವಿಷನಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು CC ಕ್ಯಾಮ್ರಾ ಇದೆ. ಇಲ್ಲಿಂದ ನೆಕ್ಸ್ಟ್ ಫ್ಲೋರ್ ಹೋಗೋದಕ್ಕೆ ಐರನ್ ಲ್ಯಾಡರ್ ಕೊಟ್ಟಿದ್ದಾರೆ. ಐರನ್ ಲ್ಯಾಡರು ಅಂಡ್ ದೆನ್ ನೋಡಿ, ಸೋಲಾರ್ ಕೂಡ ಫಿಕ್ಸ್ ಆಗಿದೆ. ಸೋಲಾರ್ ಕೂಡ ಇದೆ ರೆಡಿ. ಸೊ ಇದಿಷ್ಟು ಈ ಮನೆ ಡೀಟೇಲ್ಸ್ ಆಯ್ತು. ನಾನು ಇವಾಗ ಗ್ರೌಂಡ್ ಫ್ಲೋರ್ ತೋರಿಸ್ತೀನಿ. ಬನ್ನಿ ಹೋಗೋಣ. ಬನ್ನಿ ನಾವು ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡೋಣ. ನೋಡಿ, ಎಂಟ್ರಿ ಆಗಿದ ತಕ್ಷಣ ನಿಮಗೆ ಲಿಫ್ಟ್ ರೂಮ್ ಸ್ಟಾರ್ಟ್ ಆಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಗ್ರೌಂಡ್ ಫ್ಲೋರ್ ಇಂದಾನೆ ನಿಮಗೆ ಲಿಫ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಆರಾಮ್ಸೆ ನೀವೊಂದು 4 ಕಾರ್ ಪಾರ್ಕ್ ಮಾಡ್ಕೋಬಹುದು. ಆ ತರ ಸ್ಪೇಸಿಯಸ್ ಆಗಿ ಪಾರ್ಕಿಂಗ್ ಏರಿಯಾ ಇದೆ. ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ನಿಮಗೆ ಸರ್ವೆಂಟ್ ರೂಮ್ ಇದೆ. ಸೊ ಅದ್ರದ್ದು ಕೀ ಕೊಟ್ಟಿಲ್ಲ ನನಗೆ. ಸೊ ವಿತ್ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆಯಂತೆ. ಸೊ ಓನ್ ಕಾವೇರಿ ಪ್ರಾವಿಷನಿಂಗ್ ಇದೆ, ಮತ್ತೆ ಓನ್ ಬೋರ್ವೆಲ್ ಕೂಡ ಇದೆ. ನೋಡಿ, ಪಾರ್ಕಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ ನಾನು ಇವಾಗ. ಸ್ವಲ್ಪ ಕೆಲಸ ನಡೀತಾ ಇರೋದ್ರಿಂದ ಮೆಟೀರಿಯಲ್ ಎಲ್ಲ ಇಟ್ಕೊಂಡಿದ್ದಾರೆ. ಇದಿಷ್ಟು ಈ ಮನೆ ಡೀಟೇಲ್ಸ್ ಆಯಿತು. ಪಕ್ಕ 100% ವಾಸ್ತು ಪ್ರಕಾರನೇ ಇದೆ. ತುಂಬ ಲ್ಯಾವಿಶ್ ಆಗಿದೆ, ಸಕ್ಕತ್ತಾಗಿದೆ ಮನೆ ಕೂಡ. ಐ ಥಿಂಕ್ ಕಾವೇರಿ ಮೀಟ್ರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಕಾವೇರಿ ಮೀಟ್ರು ಹಾಕಿದ್ದಾರೆ, ಇನ್ಸ್ಟಾಲ್ ಆಗಿದೆ. ಇದಿಷ್ಟು ಈ ಮನೆ ಡೀಟೇಲ್ಸ್ ಆಯಿತು. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಅಲ್ಲಿ ಮೇನ್ ಡೋರ್ ಇದೆ. ಈ ಪ್ರಾಪರ್ಟಿ ಯಾರಿಗಾದ್ರು ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡಿ, ಬಂದು ಸೈಟ್ ವಿಸಿಟ್ ಮಾಡಿ ನೆಗೋಷಿಯೇಷನ್ಗೆ ಕೂತ್ಕೋಬೋದು. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಇದ್ರೆ ಕಾಲ್ ಮಾಡಿ. ಕನ್ನಡ ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.